ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ತಿಮರೋಡಿ ಕಾರಿನಲ್ಲಿ ಯೂಟ್ಯೂಬರ್ ಸಮೀರ್ ಕಾರುಬಾರು. ತಿಮರೋಡಿಯ ಫಾರ್ಚುನರ್ ಕಾರ್ನಲ್ಲಿ ಸಮೀರ್ ಎಂಟ್ರಿಯಾಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ನಿನ್ನೆ ಮತ್ತು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ಫಾರ್ಚುನರ್ ಕಾರ್ನಲ್ಲಿ ಓಡಾಟವನ್ನ ಸಮೀರ್ ನಡೆಸ್ತಾ ಇರೋದು. ತಿಮರೋಡಿಯ KA04 MQ 2999 ನಂಬರ್ನ ಫಾರ್ಚುನರ್ ಕಾರ್ನಲ್ಲೇ ಬರ್ತಾ ಇರೋದು. ಅದರ ಹಿಂಬದಿ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥ ಬರಹ ಇದೆ. ಇಬ್ರು ಒಂದೇ ಕಾರ್ನಲ್ಲಿ ಓಡಾಡ್ತಾ ಇರೋ ಹಿಂದಿನ ಮರ್ಮ ಏನು? ತಿಮರೋಡಿ ಸಮೀರ್ ಮನೆಯಲ್ಲೇ ಉಳ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಇದರಲ್ಲಿ ಬಹುಶಃ ಹೆಚ್ಚಿನ ಅಚ್ಚರಿ ಏನೂ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅನನ್ಯ ಭಟ್ ಬಗ್ಗೆ ಸಮೀರ್ ವಿಡಿಯೋ ಮಾಡಿದ್ದೆಲ್ಲಿ ಅಂತ ಕೇಳಿದ್ರೆ ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯ ತೋಟದಲ್ಲಿ. ಆ ಮಾಸ್ಕ್ ಮ್ಯಾನ್ ಇದ್ದಿದ್ದೆಲ್ಲಿ ಅಂತ ಕೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ. ಗಿರೀಶ್ ಮಟ್ಟಣ್ಣವರು ಇಲ್ಲಿ ಇದ್ದಿದ್ದೆಲ್ಲಿ ಅಂತ ಕೇಳಿದ್ರೆ ಅದೇ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ. ಜಯಂತ್ ಟಿ ಎದ್ದಿದ್ದಲ್ಲಿ ಆತನೂ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ. ಹೀಗಾಗಿ ಈ ಫಾರ್ಚುನರ್ ಕಾರ್ನಲ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿಗೆ ಸೇರಿದಂತಹ ಫಾರ್ಚುನರ್ ಕಾರ್ನಲ್ಲಿ ಸಮೀರ್ನ ಎಂಟ್ರಿ ಬಹಳ ಅಚ್ಚರಿ ಅಂತ ಅನ್ನಿಸ್ತಾ ಇಲ್ಲ. ಕಿರಣ್, ಖಂಡಿತ ವಿದ್ಯಾ, ಈ ಒಂದು ಕಾರ್ ಏನಿದೆ ಫಾರ್ಚುನರ್ ಕಾರ್, ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರಿಗೆ ಸೇರಿದಂತಹ ಒಂದು ಕಾರ್. ಅದು ಇವತ್ತು ಡ್ರೈವ್ ಮಾಡಿಕೊಂಡು ಬಂದಂತದ್ದು ಸಹೋದರ, ಅಂದ್ರೆ ತಿಮರೋಡಿ ಅವರ ಸಹೋದರನ ಪುತ್ರ. ಅವರೇ ಡ್ರೈವ್ ಮಾಡಿಕೊಂಡು ನಿನ್ನೆ ಸಹ ಬಂದಿದ್ರು, ಇವತ್ತು ಸಹ ಅದೇ ಕಾರಲ್ಲಿ ಬಂದಿದ್ದಾರೆ. ಅಂದ್ರೆ ಸಮೀರ್ MD ಅವರ ಮನೆಯಲ್ಲೇ ವಾಸವಾಗಿರುವಂತದ್ದು ಖಚಿತವಾಗುತ್ತೆ. ಯಾಕಂದ್ರೆ ಅವರು ಈ ಒಂದು ಮೊದಲಿಂದನೂ ಹೇಳ್ತಾ ದೂರುದಾರನೊಟ್ಟಿಗೆ ನಾವಿದ್ದೇವೆ ಅಂತ ಹೇಳಿದ್ದು. ಯಾರು? ತಿಮರೋಡಿ ಅವರೇ ಹೇಳಿದ್ದು. ಅದು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು. ಅವರ ಹಿಂದೆ ಅಲ್ಲ, ನಾವು ಅವರ ಒಟ್ಟಿಗೆ ಇದ್ದೇವೆ ಅಂತ. ಅದನ್ನ ತಿಮರೋಡಿ ಅವರು ಹೇಳಿದ್ದಾರೆ, ಹಾಗೇನೆ ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲರೂ ಇವರ ಮನೆಯಲ್ಲೇ ಇದ್ದಿದ್ದು. ಸುಜಾತ ಭಟ್ ಕೂಡ ಅವರೇ ಮನೆಯಲ್ಲೇ ಇದ್ದಿದ್ದು, ಹಾಗೇನೆ ಗಿರೀಶ್ ಮಟ್ಟಣ್ಣ ಅವರ ಮನೆ ಇದ್ದದ್ದು, ಜಯಂತ್ ಟಿ ಅವರ ಮನೆಯಲ್ಲೇ ಇರುವಂತದ್ದು. ಈ ವಿಡಿಯೋಗಳನ್ನ, ಈ ಸಮೀರ್ ಮಾಡಿದಂತಹ ಕೆಲವು ವಿಡಿಯೋಗಳು ಅವರ ತೋಟದಲ್ಲೇ ಮಾಡಿರುವಂತದ್ದು. ಎಲ್ಲವೂ ಇವರ ಮನೆಯ ತೋಟ, ಅಂದ್ರೆ ಇವರ ಪರಿಸರದಲ್ಲೇ ಮಾಡಿರುವಂತದ್ದು. ಅಂದ್ರೆ ಎಲ್ಲರಿಗೆ ಆಶ್ರಯ ಕೊಟ್ಟವರು ಇವರೇ. ಒಂದು ವೇಳೆ ಇದೆಲ್ಲವೂ ಏನಾದ್ರೂ ಈಗ AI ವಿಡಿಯೋದು ಪ್ರಕರಣ ದಾಖಲಾಯಿತು ಅಂತ ಹೇಳಿದ್ರೆ ಅದಕ್ಕೆ ಹಾರ್ಬರಿಂಗ್ ಮಾಡಿದ ಪ್ರಕರಣ ತಿಮರೋಡಿಯ ಮೇಲೆ ಬರ್ತದೆ. ಹಾಗೇನೆ ದೂರುದಾರನ ವಿಚಾರಣೆ ಸಂದರ್ಭದಲ್ಲಿ ಹೆಸರುಗಳು ರಿವೀಲ್ ಆಯಿತು ಅಂತ, ಇವರ ಹೆಸರು ಇದೆ ಅಂತ ಹೇಳಿದ್ರೆ ಇವರಿಗೆ ಮುಳುವಾಗುವಂಥದ್ದು, ಎಲ್ಲವೂ ಇವರಿಗೆ ತಿರುಗುಬಾಣ ಆಗುವಂತ ಎಲ್ಲಾ ಸಂದರ್ಭಗಳು ಮುಂದೆ ಬರಲಿದೆ ಅನ್ನೋ ಒಂದು ಮಾಹಿತಿ ಇದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.